ಟು ಫಿಲಂ ಟೈಮ್. ನಾನು ದಿವ್ಯ ಜ್ಯೋತಿ. ಲಂಬೋದರ ಬಸವನಗುಡಿ ಬೆಂಗಳೂರು. ಸದ್ಯ ಗಾಂಧಿನಗರದಲ್ಲಿ ಕೇಳಿ ಬರ್ತಾ ಇರೋ ಹೆಸರು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಟ್ರೇಲರ್, ಹಾಡುಗಳು ಅಂಡ್ ಸಿನಿಮಾ ನೋಡಬೇಕು ಅಂತ ಪ್ರೇಕ್ಷಕರು ತುದಿಗಾಲ್ನಲ್ಲಿ ನಿಂತಿದ್ದಾರೆ. ಯಾಕೆ ಅಂತಂದ್ರೆ ಇದೇ ಶುಕ್ರವಾರ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ, ಟಿಕೆಟ್ ನ ಬುಕ್ ಮಾಡ್ಕೊಳ್ಳೋಕೆ ಕನ್ಫರ್ಮ್ ಮಾಡ್ಕೊಂಡ್ಬಿಡಿ. ಹಾಗೆ ಮನೆ ಮಂದಿ ಎಲ್ಲ ಕೂತು ನೋಡಬಹುದಾದಂತಹ ಒಂದು ಮಜಬೂತ್ ಆದಂತಹ ಸಿನಿಮಾ ಲಂಬೋದರ ಬಸವನಗುಡಿ ಬೆಂಗಳೂರು. ಸೊ ಈ ಸಿನಿಮಾ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಟೀಮ್ ಇದ್ದಾರೆ. ಎಷ್ಟು ಮಜಾ ಮಾಡಿದ್ರು ಆಫ್ ಸ್ಕ್ರೀನ್, ಆನ್ ಸ್ಕ್ರೀನ್ ನಮ್ಗೆ ಎಷ್ಟು ಮಜಾ ಕೊಡ್ತಾರೆ ಎಲ್ಲ ಕೇಳಿ ತಿಳ್ಕೊಂಡ್ಬಿಡೋಣ. ಇದು ಈ ಹೊತ್ತಿನ ವಿಶೇಷ ಲಂಬೋದರ ಇನ್ ಗಾಂಧಿನಗರ. ಎಂತ ನಿಮ್ಮ ಪ್ರೀತಿಯ ಲಂಬೋದರ ಆಸ್ ಯೋಗಿ ನಮ್ ಜೊತೆಗಿದ್ದಾರೆ. ಹಲೋ ಯೋಗಿ, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಎಂತಿ ನಿಮ್ಮ ಪ್ರೀತಿಯ ಅಂತ ಹೇಳಿದ್ರಿ, ಪ್ರೀತಿ ಪಾತ್ರ ಎಲ್ರಿಗೂ ತಲುಪ್ತಾ ಇದ್ದೀರಾ. ಸೊ ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾನೇ ಖುಷಿ ಇದೆ. ಆಲ್ಮೋಸ್ಟ್ 1 ವರ್ಷ ಆದ್ಮೇಲೆ ಸಿನಿಮಾ ರಿಲೀಸ್ ಆಗ್ತದೆ ನಂದು. ಅಂಡ್ ಲಂಬೋದರ ಒಂದು ಪಕ್ಕ ಕಾಮಿಡಿ ಎಂಟರ್ಟೈನರ್ ಸಿನಿಮಾ. ಸೊ ರಿಲೀಸ್ ಆಗ್ತದೆ ಅನ್ನೋದಕ್ಕೆ ಖುಷಿ ಇದೆ. ಅದ್ರ ಜೊತೆಗೆ ಸ್ವಲ್ಪ ಭಯನೂ ಇದೆ. ಭಯ ಏನಕ್ಕೆ ಅಂದ್ರೆ ಯಾವ ರೀತಿ ಜನ ಅಕ್ಸೆಪ್ಟ್ ಮಾಡ್ತಾರೆ ಸಿನಿಮಾನ ಅನ್ನೋದೊಂದು ಭಯ ಇದೆ. ಬಟ್ ಫುಲ್ ನಂಬಿಕೆ ಇದೆ ನಮ್ಗೆ, ನಮ್ಮ ಇಡೀ ಟೀಮ್ಗೆ ತುಂಬಾ ನಂಬಿಕೆ ಇದೆ ಸಿನಿಮಾ 100% ಚೆನ್ನಾಗತ್ತೆ ಅಂತ. ಸೂಪರ್. ಈ ಕಾನ್ಫಿಡೆನ್ಸ್ ಇಂದ ಶುಕ್ರವಾರ ಬರ್ತಾ ಇದ್ದಾರೆ. ನೀವು ಅಷ್ಟೇ ಚೆನ್ನಾಗಿ ಅವ್ರನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಸದ್ಯ ನಮ್ ಜೊತೆಗೆ ಯೋಗಿ ಮಾತ್ರ ಅಲ್ಲ, ಸಿನಿಮಾದ ನಾಯಕಿ ಆಕಾಂಕ್ಷ ಕೂಡ ಇದ್ದಾರೆ. ಹಲೋ, ಹೇಗಿದ್ದೀರಾ? ಹಾಯ್, ನಾನ್ ಸಂಗೀತ ಅಂತ. ಓ ಸಂಗೀತ, ಸಾರಿ. ಆಕಾಂಕ್ಷ ಕೂಡ ಇದ್ದಾರೆ, ನಾನ್ ಕೂಡ ಇದ್ದೀರಾ. ಅದೇ ಕನ್ಫ್ಯೂಸ್ ಅವರು ಕನ್ಫ್ಯೂಸ್ ಆಗಿರ್ತಾರೆ ಅನ್ಕೋತೀನಿ ಒಂದೊಂದ್ಸಲಿ. ಓಕೆ, ಸೊ ಹೇಳಿ, ಸಿನಿಮಾ ರಿಲೀಸ್ ರೆಡಿ ಇದೆ. ಸೊ ನೀವು ರೆಡಿನಾ? ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ. ಅಂಡ್ ಆಲ್ಸೋ ಎಟ್ ದ ಸೇಮ್ ಟೈಮ್ ಸ್ವಲ್ಪ ನರ್ವಸ್ನೆಸ್ ಕೂಡ ಇದೆ. ಅಂಡ್ ಅಂಡ್ ತುಂಬಾ ಶೂಟಿಂಗ್ ಟೈಮಲ್ಲೂ ತುಂಬಾ ಎಂಜಾಯ್ ಮಾಡಿದೀವಿ. ಸೊ ಅದೇ ತರ ಜನರು ಅದನ್ನ ಅದೇ ತರ ರಿಸೀವ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಓಕೆ, ನಂಗೆ ಸ್ವಲ್ಪ ಅಲ್ಲ, ಬಹಳ ಹುಡುಗಿರ್ಗೂ ಕೂಡ ಇವ್ರನ್ನ ಅಣ್ಣ ಅನ್ನಕ್ ಬೇಜಾರು. ಬಟ್ ಹೆಸರಲ್ಲೇ ಧರ್ಮಣ್ಣ ಅಂತ ಇಟ್ಕೊಂಡ್ಬಿಟ್ಟವ್ರೆ. ಯಾಕೆ ಏನು ಕೇಳೇ ಬಿಡೋಣ. ಈ ಸಿನಿಮಾದಲ್ಲಿ ಮತ್ತೊಂದು ಪ್ರಮುಖ ಪಾತ್ರ ನಿರ್ವಹಿಸಿರೋ ಧರ್ಮಣ್ಣ ಇದ್ದಾರೆ. ಹಲೋ, ಹೇಗಿದ್ದೀರಾ? ಆರಾಮಿದ್ದೀನಿ, ಚೆನ್ನಾಗಿದ್ದೀನಿ. ಎಲ್ಲ ಧರ್ಮ ಅಂತ ಮಾತ್ರ ಹೇಳ್ತಾರ, ಅಣ್ಣನು ಸೇರ್ಸೆ ಹೇಳ್ತಾರ? ಇಲ್ಲ, ಕೆಲವು ಜನ ಜಾಸ್ತಿ ಕರೆಯೋದು ಧರ್ಮಣ್ಣನೇ ಅಂತ. ಅದು ಹುಡುಗರು. ಹುಡುಗಿಯರು ಹುಡುಗಿಯರು ಆಲ್ಮೋಸ್ಟ್ ಇಲ್ಲ ಧರ್ಮ ಅಂತ ಕರೀತಾರೆ, ಧರ್ಮ ಅಂತೆಲ್ಲ ಕರೀತಾರೆ. ಯಾರು ಎಷ್ಟೆಲ್ಲ ಧರ್ಮಣ್ಣ ಅಂತ ಕರೀತಾರೆ. ನಂಗೇನ್ ಬೇಜಾರಿಲ್ಲ. ನಾನ್ ಚಿಕ್ಕದ್ರಲ್ಲೇ ಅದನ್ನ ಅಳವಡಿಸ್ಕೊಂಡ್ಬಿಟ್ಟಿನಿ. ಯಾರ್ ಬೇಕಾದ್ರೆ ಹೆಂಗಾರ ಕರ್ಕೊಳ್ಳಿ, ನನ್ನ ಇಷ್ಟಪಡೋರು ಅಂತ ಹಂಗ ಕರೆಯಲ್ಲ. ಆದ್ರೂ ದೊಡ್ಡವರು ನಿಮ್ಮನ್ನ ಅಣ್ಣ ಅನ್ಬೇಕಲ್ಲ, ಅವ್ರಿಗೆ ಭಾರಿ ಖುಷಿ. ಅಂಡ್ ಇನ್ನೊಂದ್ ಬೇಜಾರ್ ಏನಕ್ಕೆ ಮಾಡ್ಕೊಳಲ್ಲ ಅಂದ್ರೆ, ಅವರು ಧರ್ಮಣ್ಣ ಅನ್ನೋದ್ ಬರೀ ಹೆಸರಲ್ವಾ, ಹೆಸರಿಗೆ ಮಾತ್ರ ಧರ್ಮಣ್ಣ ಅಂತ ಕರೆಯೋದು, ಸ್ವಭಾವ ಅಲ್ಲ. ಅಲ್ಲ 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 ಹಂಗೇನಿಲ್ಲ. ನಮ್ ಗುರುಗಳು ಎಷ್ಟೊಂದ್ಸಲಿ ನಮ್ಮ ಮಾಸ್ಟರ್ಗಳು ಲೆಕ್ಚರ್ಗಳೆಲ್ಲ ಹೇಳಿದ್ದಾರೆ, ನಾವ್ ಪಾಠ ಹೇಳ್ಕೊಡ್ರೆ ನಾವೇ ಅಣ್ಣ ಅನ್ಬೇಕಲ್ಲಪ್ಪ ನಿನ್ನ ಅಂತ ಎಷ್ಟೊಂದ್ಸತಿ ಆಡ್ಕೊಂಡಿದ್ದಾರೆ. ಅದು ಯಾರ್ಯಾರ ಹತ್ರ ಎಲ್ಲ ಅಣ್ಣ ಅನ್ನಿಸ್ಕೊಂಡು ಗೌರವ ತಗೋಬಹುದು, ಎಲ್ಲ ಸಿಗ್ತಾ ಇದೆ ನಿಮ್ಗೆ. ಸೂಪರ್. ನಿಮ್ಮ ತಂದೆ ತಾಯಿಗೆ ಹಂಗಾದ್ರೆ ನೀವು ಹ್ಯಾಟ್ಸ್ ಆಫ್ ಹೇಳ್ಬೇಕು, ಹೆಸರಿಟ್ಟಿದ್ದಕ್ಕೆ. ಸೊ ಲಂಬೋದರ ಬಸವನಗುಡಿ ಬೆಂಗಳೂರು, ಇದು ನಿಮ್ಮ ಅಡ್ರೆಸ್? ಲಂಬೋದರನ ಅಡ್ರೆಸ್ ಅದೇನೆ. ಹೌದು, ಲಂಬೋದರ ಬಸವನಗುಡಿ ಬೆಂಗಳೂರು. ಏನಕ್ಕೆ ಅಂದ್ರೆ ಬಸವನಗುಡಿಯಲ್ಲೇ ನಡೆಯುವಂತ ಕಥೆ ಇದು. ಅಂದ್ರೆ ಬಸವನಗುಡಿಯಲ್ಲಿ ಹುಟ್ಟಿರೋ ಹುಡುಗ, ಅಲ್ಲಿ ಇರೋ ಕಾಲೇಜು, ಸ್ಕೂಲು, ಅಲ್ಲಿ ಇರೋ ಹುಡುಗಿ. ಸೊ ಇಷ್ಟ್ರ ಮಧ್ಯನೇ ನಡೆಯತ್ತೆ ಒಂದು ಚಿಕ್ಕ ಜಾಗದಲ್ಲಿ. ಇವ್ರು ಏನೇನು ಅವತಾರಗಳು ಬೀಳ್ತಾರೆ ಅನ್ನೋದು ಲಂಬೋದರ ಸಿನಿಮಾದಲ್ಲಿ ಇದೆ. ನೀವು ಒಂದ್ 3 ಅವತಾರ ತೋರಿಸ್ತೀರಾ? ಸೊ ಅವತಾರದಲ್ಲಿ ನಿಮ್ಮ ಫೇವ್ರೆಟ್ ಅವತಾರ ಯಾವುದು? ನನಗೆ ಸ್ಕೂಲ್ ಎಪಿಸೋಡ್ ತುಂಬಾ ಇಷ್ಟ. ಬಿಕಾಸ್ ಅದನ್ನ ಸ್ಕೂಲಲ್ಲಿ ನಾವ್ ಏನೇನ್ ತಲೆ ಮಾಡಿದ್ವಿ ಅದೆಲ್ಲ ನಮ್ಗೆ ಒಂಥರ ರಿಲೀವ್ ಮಾಡ್ದಂಗೆ, ನಮ್ಗೆ ಏನೋ ಒಂದು ಅವಕಾಶ ಆದಂಗೆ ಆಯ್ತದು. ಅಂಡ್ ಎಲ್ಲರಿಗೂ ಅಷ್ಟೇ ತುಂಬಾ ಖುಷಿ ಇತ್ತು ಆ ಒಂದು ಸೀನ್ಸ್ ಎಲ್ಲ ಶೂಟ್ ಮಾಡ್ಬೇಕಾದ್ರೆ. ಯಾಕಂದ್ರೆ ನಾವು ದಾಡಿ ತೆಗ್ದು ಮೀಸೆ ತೆಗ್ದು ಎಲ್ಲ ಒಬ್ಬೊಬ್ರು ಮುಖ ನೋಡ್ತಿದ್ರೆ ನಮ್ಗೆ ನಗು ತಡೆಯಕ್ ಆಗ್ತಿರ್ಲಿಲ್ಲ. ಲೈಕ್ ಯಾವ್ದು ಗುರು ಮಖಗಳು ಹಿಂಗೆಲ್ಲ ಇದೆಯಾ ನಮ್ದು. ಎಷ್ಟೊಂದ್ ವರ್ಷ ಆದ್ಮೇಲೆ ನಾವೆಲ್ಲರೂ ಆತರ ಮುಖ ನೋಡ್ಕೊಂಡಿದ್ದು. ಸುಮಾರು 5 ವರ್ಷ ಆಗಿತ್ತು ನಾನ್ ಮಾಡಿ. 5 ವರ್ಷ ಆದ್ಮೇಲೆ ಇವಾಗ ದಾಡಿ ಎಲ್ಲ ತೆಗ್ದಿದ್ದು. ಸೊ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಅದ್ರ ಜೊತೆಗೆ ಮುಖ ಹಿಂಗ್ ಕಾಣತ್ತ ಅಂತ ಇನ್ನೊಂದು ಎಕ್ಸ್ಪೀರಿಯನ್ಸ್. ಅಲ್ಲ, ಈಗ ಶೇವ್ ಮಾಡಿದ್ಮೇಲೆ ಆ ಬಾಲ್ಯತನ ಬಂದ್ಬಿಡುತ್ತಾ ಆಟೋಮೆಟಿಕ್ ಆಗಿ ನಿಮ್ಮನ್ನ ನೀವು ನೋಡ್ಕೊಂಡಾಗ? ನಾನಿನ್ನೂ ಚಿಕ್ಕ ಹುಡುಗಾನೆ ಅಲ್ವಾ, ಅದಕ್ಕೆ ಅಲ್ಲ ಯೋಗಿ ಮದ್ವೆ ಆದ್ಮೇಲೆ ಈ ಮಾತು ಹೇಳಂಗಿಲ್ಲ. ಓಕೆ, ಆತರ ಅಂದ್ರೆ ಓಕೆ ತಗೋಬಹುದು. ಹೌದು, ದಾಡಿ ಮೀಸೆ ಎಲ್ಲ ತೆಗ್ದಾಗ ನನಗೆ ಒಂದ್ 10 ವರ್ಷ ಹಿಂದಕ್ಕೆ ಹೋದಂಗೆ ಫೀಲ್ ಆಗೋಯ್ತು. ನಾನ್ ಸ್ಕೂಲಲ್ಲಿ ಯಾವ ರೀತಿ ಇದ್ನೋ ಅದೇ ರೀತಿ ಕಾಣಿಸ್ತಿದ್ದೆ ನಾನು. ಅಂಡ್ ಇನ್ಫ್ಯಾಕ್ಟ್ ನನ್ನ ವೈಫ್ ಅವಳು ಒಂದ್ 10 ನಿಮಿಷ ನಕ್ಕದ್ಲು ನನ್ನ ನೋಡ್ಬಿಟ್ಟು. ಅವಳಿಗೆ ನಗು ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಅವಳಿಗೆ, ಬಟ್ ನಗ್ತಾ ಇದ್ದಾಳೆ ಅವಳು. ನಾನು ಸೀದಾ ಅವಳಿಗೆ ಸರ್ಪ್ರೈಸ್ ಆಗಿರ್ಲಿ ಅನ್ಬಿಟ್ಟು ಅವಳಿಗೇನು ಹೇಳ್ದಿರಾ ಹೋಗಿದೆ. ನಾನು ಅವಳು ನೋಡ್ ಸಖತ್ತು
ತಮಾಷೆ ಮಾಡ್ತಾ ಇದ್ಲು. ನೋಡಿ ಅಯ್ಯೋ ಯಾವ್ದೋ ಒಳ್ಳೆ ಚಿಕ್ಕ ಹುಡುಗನ್ ನೋಡ್ದಂಗ ಆಗ್ತದೆ. ಓಕೆ, ಅವ್ರಿಗೆ ಆಕ್ಚುಲಿ ಬೇರೆ ಯಾರಿಗುಂದೆ ಆದ್ರೂ ನನ್ನ ಹಸ್ಬೆಂಡ್ ಅಂತ ಇಂಟ್ರೊಡ್ಯೂಸ್ ಮಾಡುವಾಗ ಎಷ್ಟು ಪಾಪ ನೋಡೋರ್ಗೆ ಚಿಕ್ಕ ಹುಡುಗ ತುಂಬಾ ಅಂತ ಹೌದು, ಚೈಲ್ಡ್ ಮ್ಯಾರೇಜ್ ಮಾಡ್ಕೊಂಡ್ರೆ ಫೀಲಿಂಗ್ ಇರ್ಬೋದೇನೋ. ಅಲ್ಲ, ನೀವಂದ್ರಿ ನಿಮ್ಮ ಬಾಲ್ಯದ ನೆನಪುಗಳೆಲ್ಲ ಆಯ್ತು ಅಂತ, ಬಟ್ ಸಿನಿಮಾಲಿರೋದಕ್ಕೂ ನಿಮ್ ಬಾಲ್ಯದ ನೆನಪು ಯಾವ್ದೇ ಸಿಕ್ಕಿಲ್ಲ ಅಲ್ಲ? ಇಲ್ಲ ಇಲ್ಲ, ಆ ತರದ್ದೆಲ್ಲ ಏನಿಲ್ಲ. ಅವ್ರ ಬಾಲ್ಯದಲ್ಲಿ ಜಾಸ್ತಿ ಆಗಿದೆಯಂತೆ ಆ ತರದ್ದೆಲ್ಲ. ಸಿನಿಮಾದಲ್ಲಿ ಮಾಡಿರೋಂಥದ್ದು ಅವರು ಜಾಸ್ತಿ ಪ್ರಯೋಗಗಳು ಮಾಡಿದಾರಂತೆ. ಆಕ್ಚುಲಿ ನಾನ್ ಸಿದ್ದು ಹತ್ರ ಕೇಳ್ಬೇಕಿತ್ತು, ಅವ್ರು ತುಂಬಾ ಹೇಳ್ತಾ ಇದ್ರು ಪೋಲಿಯಾಗಿ ಅಂತ. ಎಷ್ಟು ಪೋಲಿ ಆಟ ಆಡಿದಾರೆ ಅಂತ ಆಮೇಲೆ ಬಂದ್ಮೇಲೆ ಬರ್ತಾರೆ ಅವರು. ಈಗ ಧರ್ಮ ಹೇಳಿ, ಹಾಗಿದ್ರೆ ನಿಮ್ದೆಷ್ಟಿದೆ ಪೋಲಿ ಆಟಗಳು? ಇಲ್ಲ, ನಾವು ಓದಿದ್ದೆಲ್ಲ ಹಂಗೇನೆ, ಸರ್ಕಾರಿ ಅಲ್ಲ, ಓದಿದ್ದು ಸರ್ಕಾರಿ ಸ್ಕೂಲಲ್ವಾ, ಅಲ್ಲೇ ಈ ತರದ್ದೆಲ್ಲ ನೀವೇನೇ ಕಲಿಬೇಕು ಅಂದ್ರು ಅಲ್ಲಿ ಚೆನ್ನಾಗಿ ಸಿಗುತ್ತೆ. ಅಂದ್ರೆ ನಿಮಗೆ ಪಾಠ ಅಲ್ದೇನೆ ಹೊರಗಿಂದು ಆಟೋಟಗಳಾಗಿರ್ಬೋದು, ಈ ತರ ತರಲೆಗಳಾಗಿರ್ಬೋದು ಜಾಸ್ತಿ ಸಿಗ್ಬೇಕು ಅಂತಂದ್ರೆ ಈ ತರದ್ದು ನೀನು ಸರ್ಕಾರಿ ಸ್ಕೂಲಲ್ಲಿ ಹೋದ್ರೆ ಜಾಸ್ತಿ ಸಿಗುತ್ತೆ ಅಲ್ಲಿ. ಖಂಡಿತ. ಈಗ ಅಣ್ಣ ಏನ್ ಪುಸ್ತಕ ಓದ್ತಾರೆ, ಆ ಪುಸ್ತಕದ ಎಕ್ಸ್ಪೀರಿಯನ್ಸ್ ನಮಗೆ ಅವಲೇನೆ ಆಗೋಗಿತ್ತು. ಆ ತರದ್ದು ಕೆಲವೊಂದು ಕ್ಲಾಸ್ ಅಲ್ಲಿ 9 ಅನ್ಸುತ್ತೆ. ನಮ್ಮ ಅತ್ತೆ ಹೇಳ್ಬಾರ್ದು, ಆದ್ರೂ ನಮ್ಮ ಅತ್ತೆ ಮಗನೇ ಓದಿ ಸಿಗಾಕೊಂಡ್ಬಿಟ್ಟಿದ್ದ. ಸಿಗಾಕೊಂಡ್ಬಿಟ್ಟು ದೊಡ್ಡ ಗಲಾಟೆ ಆಗ್ಬಿಟ್ಟು. ಅಲ್ಲ, ನೀವ್ ಓದಿ ಅವ್ರಿಗೆ ತಗ್ಲಾಕಿದ್ರ ಹೇಗೆ ಅಂತ? ಇಲ್ಲ ಇಲ್ಲ ಇಲ್ಲ, ಮಾಡಿರ್ತಾರೆ ಅವರು. ಧರ್ಮಣ್ಣ ಬಾರಿ ಕಿಲಾಡಿ ಅವರು. ಅಲ್ಲ, ಇವರು ಎಕ್ಸೆಪ್ಟ್ ಮಾಡ್ಕೊಳ್ತೆ ಇಲ್ದೇ ಇರ್ಬೋದು ಅಂತ. ನಾನ್ ಬುಕ್ ಓದ್ತಾ ಇರ್ಲಿಲ್ಲ ಅವಾಗ. ನಮ್ ಜನರೇಷನ್ ತುಂಬಾ ಫಾಸ್ಟ್ ಇತ್ತಲ್ಲ, ಸೊ ಅವ್ರು ಇದೇ ಅನುಭವ ಏನಿದೆ ಅದನ್ನ ಸ್ಕ್ರೀನ್ ಮೇಲೆ ತುಂಬಾ ಚೆನ್ನಾಗಿ ಮಾಡಿ ನಾವು ಡೈರೆಕ್ಟರ್ ಹತ್ರ ಬೈಸ್ಕೊಂಡಿದೀವಿ ಎಷ್ಟೊಂದ್ಸಲ. ಯಾಕೆಂದ್ರೆ ಟೇಕ್ ಜಾಸ್ತಿ ಆಗೋಗ್ಬಿಡ್ತು, ನಮಗೆ ನಗು ತಡೆಯಕ್ ಆಗ್ತಿಲ್ಲ. ಓವರ್ ಆಕ್ಟಿಂಗ್ ತೋರ್ಸ್ಕೊಳ್ಳೋದು. ಅವ್ರು ಓದ್ತಿರ್ಬೇಕಾದ್ರೆ ಎಕ್ಸ್ಪ್ರೆಷನ್ ಕೊಡಕ್ಕೆ ಬರ್ತಿರಲ್ಲ, ಅಷ್ಟು ನಗು ಬರೋದು. ಅಷ್ಟು ಅನುಭವಿಸಿ ಅಣ್ಣ ಓದಿದ್ರೆ ಆ ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅದು ಎಷ್ಟು ಮಟ್ಟಿಗೆ. ಇಲ್ಲ ಇಲ್ಲ, ಹೊಗಳ್ತಾ ಇರೋದು ಅಂದ್ರೆ ನಿಮ್ಗೆ ಆಕ್ಟ್ ಮಾಡ್ಬೇಕಾರೆ ಅನುಭವಿಸಿ ಆಕ್ಟ್ ಮಾಡೋದು ಅಂತಾರೆ ಗೊತ್ತಾ, ಆತರ ಅದನ್ನ ಒಳಗೆ ಅನುಭವಿಸಿ ಆಕ್ಟ್ ಮಾಡಿದ್ದಾರೆ. ನಿಮ್ಮ ಮೇ ಬಿ ಅವ್ರ ಮುಂದೆ ನೀವು ಪಾಸ್ ಆದ್ರಿ ಅನ್ಸುತ್ತೆ ನಂಗೆ. ಹೌದೌದು, ತುಂಬಾ ಟಿಪ್ಸ್ ಕೊಡ್ತಿದ್ರು ಅವ್ರಣ್ಣ. ಇದೆಲ್ಲ ಈ ತರ ಹೇಳ್ಬೇಕು, ಈ ವರ್ಡ್ ಈ ತರ ಪಂಚಿರ್ಬೇಕು ಅಂತ ಹೇಳ್ಕೊಡ್ತಿದ್ರು. ಸೊ ಡೈರೆಕ್ಟರ್ ಒಂದ್ ಕಡೆ ಥ್ಯಾಂಕ್ಸ್ ಅಂದ್ರೆ, ಇನ್ನೊಂದು ಧರ್ಮಣ್ಣಂಗೆ ಅಂಡ್ ಸಿದ್ದು ಇಬ್ಬರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಏನಿಲ್ಲ, ಅಣ್ಣ ಹೇಳ್ತೀಯಾರ ಅಷ್ಟೇನೆ. ಅವ್ರು ನಮಗೆ ಸಿಕ್ಕಾಪಟ್ಟೆ ಹೇಳ್ಕೊಟ್ಟಿದ್ದಾರೆ, ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ಸ್ ಅಣ್ಣ, ಇದನ್ನ ನಾವು ಹೇಳಲೇಬೇಕು. ಓಕೆ, ಯಾಕೆ ಇಷ್ಟೊಂದು ಇದ್ರ ಬಗ್ಗೆ ಮಾತಾಡ್ತಿದೀವಿ ಅಂತ ಓಪನ್ ಆಗಿ ಹೇಳಲ್ಲ, ಯಾಕಂದ್ರೆ ಟ್ರೇಲರ್ ಹೇಳುತ್ತೆ. ಆಮೇಲೆ ಸಂಗೀತನ್ ಮಾತಾಡ್ಸೋಣ, ಬಟ್ ಟ್ರೇಲರ್ ನೋಡ್ಕೊಂಬನ್ನಿ. ಓಕೆ ಸಂಗೀತ, ಹೇಳಿ ಹಂಗಿದ್ರೆ ಈ ಸಿನಿಮಾ ನಿಮ್ಮ ಪಾತ್ರ ಹೇಗಿರುತ್ತೆ? ಸೊ ಇವ್ರು ಹೇಳ್ದಂಗೆ 3 ಅವತಾರ ಇದೆ ಇವ್ರದ್ದು. ಸೊ ಒಂದು ಅವತಾರ ದಟ್ ಅ ಸ್ಕೂಲ್ ಜರ್ನಿ, ಅದರಲ್ಲಿ ನಾನು ಇವರ ಲೈಫಲ್ಲಿ ಇರ್ತೀನಿ ಆ್ಯಂಡ್ ಇವರೆಲ್ಲರ ಈ ಎಲ್ಲ ಹುಡುಗರ ಲೈಫಲ್ಲಿ ಇರ್ತೀನಿ. ಸೊ ಅವ್ರದ್ದು ಏನೇನು ಇನ್ಸಿಡೆಂಟ್ಸ್ ಆಗ್ತಿರುತ್ತೆ ನಾನು ಅವ್ರ ಕ್ಲಾಸಲ್ಲಿ ಇರ್ತೀನಿ. ಆ್ಯಂಡ್ ಒಂದು ಫನ್ನಿ ಇನ್ಸಿಡೆಂಟ್ಸ್ ಆಗುತ್ತೆ, ಅದನ್ನು ನೀವು ಮೂವಿನಲ್ಲಿ ನೋಡಬೇಕು. ಆ್ಯಂಡ್ ಇಟ್ ವಾಸ್ ಫನ್ ಶೂಟಿಂಗ್ ವಿತ್ ಆಲ್ ದೀಸ್ ಪೀಪಲ್. ಮತ್ತು ಸ್ಕೂಲ್ ಯೂನಿಫಾರ್ಮ್ ಹಾಕ್ಕೊಂಡ್ಬಿಟ್ಟು ನಾನು ನನ್ನ ಸ್ಕೂಲ್ ಲೈಫಿಗೆ ವಾಪಸ್ ಹೋದೆ. ಐ ಥಿಂಕ್ ಆಡಿಯನ್ಸ್ ಕೂಡ ಎಲ್ಲರೂ ಯಾರು ನೋಡ್ತಾರಲ್ವ, ಅವರ ಸ್ಕೂಲ್ ಲೈಫಿಗೆ ಹೋಗ್ಬಿಟ್ಟು ಐ ಥಿಂಕ್ ದೇ ಕ್ಯಾನ್ ಕನೆಕ್ಟ್. ಅವ್ರು ಏನ್ ಮಾಡಿದ್ರು, ಏನೇನ್ ಇನ್ಸಿಡೆಂಟ್ಸ್ ಆಗಿತ್ತು, ಅವ್ರ ಕ್ರಶ್ಗಳ ಬಗ್ಗೆ ಅದೆಲ್ಲ ಅವ್ರು ಖಂಡಿತ ನೆನ್ಪು ಮಾಡ್ಕೋತಾರೆ. ಇವ್ರು ಹೇಳಿದ್ರು ನಮ್ಗೆ, ನನ್ನ ಹಳೆ ಲವ್ ಸ್ಟೋರಿಗಳೆಲ್ಲ ನೆನಪಾಗ್ಬಿಡ್ತು ಈ ಸೀನ್ ಮಾಡಿದ್ರು. ಇಲ್ಲ ಇಲ್ಲ, ನಿಜ ಅವ್ರು ಹೇಳ್ತಿದ್ರು ಪಾಪ. ಹೌದು, ನಾವ್ ಈ ತರ ಕಾರಿಡಾರ್ ಅಲ್ಲಿ ನಡ್ಕೊಂಡು ಹೋಗ್ಬೇಕಾರೆ ಈ ತರ ನಾನು ತಿರುಗಿ ನೋಡ್ತಾ ಇದ್ದೆ, ನಾನು ಅಂದ್ರೆ ಅವಾಗಿದ್ದೆ ಹುಡುಗನ್ನ ಅಂತಲ್ಲ. ಬಟ್ ನೋಡಿ ಇವಾಗ ಒಪ್ಕೊಳಲ್ಲ ಅವರು. ನಾನು ಆಗಲ್ಲ, ಅಲ್ಲ ಎಲ್ಲ ಒಂದ್ ಕಡೆ 1% ನಾವೆಲ್ರು ಅದನ್ನ ಎಲ್ಲ ಯುನೋ ಕ್ರಶ್ ಆಗಿರುತ್ತೆ, ಅಥವಾ ಅದನ್ನ ನಾವು ಯುನೋ ವಿ ಹ್ಯಾವ್ ಗಾನ್ ಥ್ರೂ ದಟ್ ಫೇಸ್ ಎಲ್ರು, ಇವನ್ ನೀವು ಕೂಡ. ಸೊ ಆತರ ಅನ್ಸುತ್ತೆ, ಚೆನ್ನಾಗಿ ಕಲ್ತ್ಬಿಟ್ಟಿದ್ದೀರಾ. ಕ್ಲೋಸ್ ಟು ರಿಯಾಲಿಟಿ ಇದೆ ಅಂತ ಅರ್ಥ ಅಷ್ಟೇ. ಮತ್ತೆ ಜಸ್ಟ್ ಕಿಡ್ಡಿಂಗ್ ಅಷ್ಟೇ. ನಾನು ಮುಂಚೆ ಹೇಳಿದಾಗೆ ಇನ್ನೊಬ್ರು ಗೆಸ್ಟ್ ನಮ್ಮ ಜಾಯ್ನ್ ಆಗಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಬಿಡೋಣ. ಸಿದ್ದು, ಹಲೋ, ವೆಲ್ಕಮ್ ಟು ದಿ ಶೋ. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ನಾನು ನಿಮ್ಗೇನು ಕನ್ನಡ ಬರುತ್ತೋ ಇಲ್ವೋ ಅನ್ಕೊಂಡೆ. ಕನ್ನಡ ಚೆನ್ನಾಗಿ ಮಾತಾಡ್ತೀನಿ. ಲಂಬೋದರ ಸಿನಿಮಾಲಿ ಡಬ್ ಸ್ಮ್ಯಾಶ್ ಡ್ಯಾನಿ ಅಂತ ಒಂದು ಕ್ಯಾರೆಕ್ಟರ್ ಮಾಡ್ತಿದ್ದೀನಿ. ಈಗಿನ ಯೂತ್ಸ್ ಎಲ್ಲ ಈಗ ನಿಮ್ಗೆ ಗೊತ್ತಿರೋ ಹಾಗೆ ಟಿಕ್ ಟಾಕ್ ಮ್ಯೂಸಿಕಲೀಸ್ ಮಾಡ್ತಿರ್ತಾರೆ, ಕ್ಯಾಮ್ರಾ ಇಟ್ಕೊಂಡು ಅವರೇ ಆಕ್ಟರ್ ಅನ್ಕೊಂಡು ಅವರೇ ಸೂಪರ್ ಸ್ಟಾರ್ ಅನ್ಕೊಂಡು ಒಂದು ಫೀಲ್ ಅಲ್ಲಿ ಇರ್ತಾರಲ್ಲ, ಆ ತರದ ಒಂದು ಕ್ಯಾರೆಕ್ಟರ್ನ ಪೋರ್ಟ್ರೇ ಮಾಡ್ತಿದ್ದೀನಿ. ಈಗಿನ ಯೂತ್ಸ್ಗೆ ಕನೆಕ್ಟ್ ಆಗೋ ಸೂಪರ್ ಡೂಪರ್ ಡೈಲಾಗ್ಸ್ ಎಲ್ಲ ಇರುತ್ತೆ ನಿಮ್ಮ ಡಬ್ ಸ್ಮ್ಯಾಶ್ ಅಲ್ಲಿ. ಹಾಗಿದ್ರೆ
ತರ ಇದೆ ಇದೆ. ಅದೇನ್ ಬಿಟ್ಕೊಡ್ಬಾರ್ದು ಅಂತನ ನಿಮ್ಗೆ ಕನ್ಫ್ಯೂಷನ್ ನಾನು ಏನ್ ಮಾಡಿದ್ದೀನಿ ಅಂತ? ಹಂಗೇನಿಲ್ಲ, ಕನ್ಫ್ಯೂಷನ್ ಇರಲ್ಲ. ನಾವು ಕ್ಲಿಯರ್ ಆಗಿದ್ದಾಗ ನಾವು ನಮ್ಮ ಕ್ಯಾರೆಕ್ಟರ್ನ ಪೋರ್ಟ್ರೇ ಮಾಡ್ಬೋದು ಚೆನ್ನಾಗಿ. ಸೊ ಅದನ್ನ ಡೈರೆಕ್ಟರ್ ನಮ್ಗೆ ಚೆನ್ನಾಗಿ ಹೇಳಿದ್ದಾರೆ ಯಾವ ತರ ಕ್ಯಾರೆಕ್ಟರ್ ನಿಮ್ದು ಏನ್ ಮಾಡ್ಬೇಕು ಅಂತ. ಅಂದ್ರೆ ನಿಮ್ ಮೂವರ್ದು ಒಂದು ಟೀಮ್ ಇದೆ. ಹೌದು, ಗ್ಯಾಂಗ್. ಅದರಲ್ಲಿ ಸ್ವಲ್ಪ ಪೆದ್ದು ಸ್ವಲ್ಪ ದಡ್ಡ. ಅಂದ್ರೆ ನೀವು ನಾನು ಪೆದ್ದು ದಡ್ಡ. ಓಕೆ, ದೊಡ್ಡ ಜಗಳ ಆಗ್ತಿದ್ರು ಅವ್ನಿಗೆ ಏನಂದ್ರೆ ಏನೋ ಒಂದ್ ಪೋಸ್ಟ್ ಮಾಡಿರ್ತಾನೆ, ಅದಕ್ಕೆ ಇಷ್ಟ ಲೈಕ್ ಬಂತು ಇಷ್ಟ ಲೈಕ್ ಬಂತು ಅಂತ ಅವ್ನ್ ಫೀಲಿಂಗ್, ಇಷ್ಟ ಕಮೆಂಟ್ಸ್ ಬಂತು ಇಷ್ಟ ಲೈಕ್ಸ್ ಬಂತು ಅಂತ ಆ ತರದೊಂದು ಕ್ಯಾರೆಕ್ಟರ್. ಅಂದ್ರೆ ಒಂದೊಂದು ಭ್ರಮೇಲಿ ಇರ್ತೀನಿ. ಒಂದೇ ಲೋಕ, ಲೈಕ್ ಲೋಕ. ಸೊ ಹೇಳಿ, ಏನ್ ಹೇಳೋಕ್ ಹೊರಟಿದ್ದೀರಾ ಲಂಬೋದರನಲ್ಲಿ? ಲಂಬೋದರನಲ್ಲಿ ಈಗ ಕಾಲೇಜ್ ಮುಗಿಸಿರೋಂತ ಹುಡುಗರು ಅವರು ಒಂದಷ್ಟು ದಿನ ಲೈಫ್ನ ಎಂಜಾಯ್ ಮಾಡೋಣ, ಇಷ್ಟು ವರ್ಷ ಓದಿದ್ದಾಯ್ತು, ಮತ್ತೆ ನಾವು ಕೆಲಸ ಅಂತ ಮಾಡಕ್ ಶುರು ಮಾಡಿದ್ರೆ ಪುನಃ ಮತ್ತೆ ನಮ್ ಮುಂದೆ ಯಾವಾಗ ಅವಕಾಶ ಸಿಗುತ್ತೋ ಗೊತ್ತಿಲ್ಲ. ಸೊ ಒಂದ್ 6-7 ತಿಂಗಳು ಅಥವಾ ಒಂದು ವರ್ಷ ಆರಾಮಾಗಿ ಎಂಜಾಯ್ ಮಾಡೋಣ ಅಂತ ಎಂಜಾಯ್ ಮಾಡಕ್ಕೆ ಶುರು ಮಾಡ್ತಾರೆ. ಸೊ ಶುರು ಮಾಡಿದ ನಂತರ ಅವ್ರ ಜೀವನದಲ್ಲಿ ಏನೇನು ಬದಲಾವಣೆಗಳಾಗತ್ತೆ ಸೊ ಅದನ್ನ ತಿಳಿಸಿದ್ದೀವಿ. ಅಂಡ್ ಫ್ಯಾಮಿಲಿ ವ್ಯಾಲ್ಯೂಸ್ ಬಗ್ಗೆ ಒಂದಷ್ಟು ವಿಷಯಗಳಿದೆ. ಇದು ಬರೀ ಕಾಮಿಡಿ ಸಿನಿಮಾ ಅಂತಾನೆ ಅಲ್ಲ, ಕಾಮಿಡಿ ಜೊತೆಗೆ ತುಂಬಾ ಫ್ಯಾಮಿಲಿ ಎಷ್ಟು ಪ್ರಾಮುಖ್ಯತೆ, ತಂದೆ ತಾಯಿ ಎಷ್ಟು ನಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ಆಗ್ತಾರೆ ಅನ್ನೋದು ಎಲ್ಲ ತೋರಿಸಿದ್ದೀವಿ. ಅಂಡ್ ಆಕ್ಷನ್ ಇದೆ, ಸಾಂಗ್ಸ್ ತುಂಬಾ ಚೆನ್ನಾಗಿದೆ. ಅಂಡ್ ಒಂದು ಪಕ್ಕಾ ಪ್ಯಾಕೇಜ್ ಸಿನಿಮಾ, ಎಲ್ಲಾ ರೀತಿನೂ ಈ ಸಿನಿಮಾ ಎಂಜಾಯ್ ಮಾಡ್ಬೋದು. ಲಂಬೋದರ ಪಕ್ಕಾ ಕ್ಲಾಸಾ? ಪಕ್ಕಾ ಕ್ಲಾಸನೇ. ಕ್ಲಾಸ್ ಅದೊಂದು ವಿಷಯ. ನಾನ್ ಬಹುಶಃ ನನಗೆ ಗೊತ್ತಿರೋ ಹಂಗಿದೆ, ಮೊದಲನೇ ಸಿನಿಮಾ ಅನ್ಸುತ್ತೆ ಅಷ್ಟೊಂದು ಕ್ಲಾಸ್ ಆಗಿ ಮಾಡಿದ್ರು. ಓಕೆ, ಅಂದ್ರೆ ನಾನು ಟ್ರೈಲರ್ ನೋಡಿದಾಗ ಅಪ್ಪ ಅಮ್ಮ ಫುಲ್ ಸಪೋರ್ಟಿವ್ ನಿಮ್ಗೆ ಅನ್ನೋ ಹತ್ರ ಬರುತ್ತೆ ಸ್ಟಾರ್ಟಿಂಗ್ ಅಲ್ಲಿ, ಆಮೇಲೆ ಅದಕ್ಕೆ ವೈಸ್ ವರ್ಸ ಅವ್ರು ರಿವರ್ಸ್ ಆಗಿರ್ತಾರೆ. ಎಲ್ಲ ಇದೆಯಲ್ಲ ಇನ್ನೇನು ಅಂತ ಅನ್ಕೊಳ್ಳೋವಾಗ್ಲೇ ಫುಲ್ ರಿವರ್ಸ್ ಆಗಿರುತ್ತೆ. ಅದೇ ರಿಯಾಲಿಟಿನ ಈ ಸಿನಿಮಾ ಅಲ್ಲಿ? ಅದೇ ರಿಯಾಲಿಟಿ. ಪ್ರತಿಯೊಬ್ರು ಮನೇಲೂ ನಡೆಯುವಂತದ್ದೇ ಅದು. ನನ್ಗೇನು ಟೆನ್ಷನ್ ಇಲ್ಲ ಗುರು, ಆರಾಮಾಗಿದ್ದೀನಿ ಅಂತ ಇರ್ತಾನೆ, ಬಟ್ ಒಳಗಡೆ ಬೇಜಾನ್ ಟೆನ್ಷನ್ ಇರುತ್ತೆ, ಹೇಳ್ಕೊಳಲ್ಲ. ಬಟ್ ಅದೇ ಕ್ಯಾರೆಕ್ಟರ್ ನಾವ್ ಇಟ್ಕೊಂಡು ಸಿನಿಮಾ ತರ ಮಾಡಿದ್ವಿ. ಅದ್ ಪ್ರತಿಯೊಬ್ಬನ ಜೀವನದಲ್ಲೂ ನಡೆಯುವಂತದ್ದೇ ಅದು. ಇವಾಗ ಮನೇಲಿ ಯಾರು ಕಿತ್ತಾಡಲ್ಲ, ಎಲ್ಲರೂ ಕಿತ್ತಾಡ್ತಾರೆ. ಆಚೆ ಫ್ರೆಂಡ್ಸ್ ಜೊತೆ ಬಂದಾಗ ಯಾರ್ಯಾರು ಒಬ್ಬರು ಕಾಲೆಳ್ದು ರೇಗ್ಸಲ್ಲ, ಅಥವಾ ಏನೋ ಗಲಾಟೆ ಆದ ತಕ್ಷಣ ಕಿತ್ತಾಡ್ಬಿಡೋದು, ಮತ್ತೆ ಒಂದಾಗ್ತಾರೆ, ಆ ತರದ್ದು. ಅಂಡ್ ಪ್ರತಿಯೊಂದು ವಿಷಯ ನಾವೇನಕ್ಕೆ ಅಷ್ಟು ಕಾನ್ಫಿಡೆಂಟ್ ಆಗಿದ್ದೀವಿ ಅಂದ್ರೆ ಬೇಗ ರಿಲೇಟ್ ಆಗ್ತಾರೆ ಜನ. ನನ್ನ ಜೀವನದಲ್ಲಿ ನಡೆದಿರೋ ಅಂತದ್ದೇ ಇದು. ನನ್ನ ಫ್ರೆಂಡ್ ಹಿಂಗೆ ಆಗಿತ್ತಲ್ಲ, ಈ ತರದ್ದೆಲ್ಲ ಸುತ್ತತ್ತೆ ಈ ಕತೆ ಸುತ್ತಲೂ. ಕೆ ಅಂದ್ರೆ ಕೃಷ್ಣ ಅವರ ಮೊದಲ ಸಿನಿಮಾ ಅಂತ ಈ ವಿಷಯ. ಅಂದ್ರೆ ಮೊದಲ ಸಿನಿಮಾಲೇ ಇಷ್ಟು ಆಡಿಯನ್ಸ್ ನ ರೀಚ್ ಆಗುವಂತ ಮಟ್ಟಿಗೆ ಅವ್ರು ಶ್ರಮ ವಹಿಸಿದ್ದಾರೆ ಅಂದ್ರೆ ಎಷ್ಟು ಹೋಮ್ವರ್ಕ್ ಮಾಡಿರ್ಬೇಡ ಅವರು? ಸಿಕ್ಕಾಪಟ್ಟೆ ಪ್ರಿಪೇರ್ ಆಗಿದ್ದಾನೆ ಅವನು. ಒಂದು ಸಿನಿಮಾ 2 ವರ್ಷಕ್ಕೆ ಮುಂಚೆನೆ ಕತೆ ಬರಿತಾ ಅವ್ರ ಟೀಮ್ ಜೊತೆ ಕೂತು ಡಿಸ್ಕಸ್ ಮಾಡಿ ಇವಾಗ ನಾವೊಂದು ಪೋಸ್ಟರ್ ಆಚೆ ಬಿಟ್ರೆ ಆ ಪೋಸ್ಟರ್ನ ನಾವು ಜನಕ್ಕೆ ತುಂಬಾ ಒಳ್ಳೆ ಮಟ್ಟದಲ್ಲಿ ರೀಚ್ ಮಾಡಿಸ್ಬೇಕು ಅನ್ನೋದು ಒಂದು ಪೋಸ್ಟರ್ ಇಂದ ಹಿಡಿದು ಪ್ರತಿಯೊಂದನ್ನು ಅಷ್ಟು ನೀಟಾಗಿ ಸ್ಟಡಿ ಮಾಡಿದ್ದ ಕೃಷ್ಣ. ಅಂಡ್ ನನಗೆ 8 ವರ್ಷದಿಂದ ಗೊತ್ತು ಕೃಷ್ಣ. ಸೊ ಆಮೇಲೆ ಈ ಸಿನಿಮಾ ಕೆಲಸ ಮಾಡಿದಾಗ್ಲೂ ಅಷ್ಟೇ ಹೊಸ ಡೈರೆಕ್ಟರ್ ಜೊತೆ ಕೆಲಸ ಮಾಡ್ತಿದ್ದೀನಿ ಅಂತ ಅನ್ಸಿಲ್ಲ. ಯಾರೋ ತುಂಬಾ ವರ್ಷದಿಂದ ಸಿನಿಮಾಗಳು ಮಾಡಿರೋ ಅಂತ ಒಬ್ಬ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದಷ್ಟು ನನಗೆ ಫೀಲ್ ಆಯ್ತು. ಅಂಡ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿಸ್ದ. ಅಂದ್ರೆ ಪೋಸ್ಟರ್ಸ್ ಆಗ್ಲಿ ಸಾಂಗ್ಸ್ ಆಗ್ಲಿ ಫಸ್ಟ್ ಇನ್ವಿಟೇಷನ್, ಅದು ಥಿಯೇಟರ್ ಕರ್ಕೊಂಡ್ ಬರೋದಕ್ಕೆ ಆ ಇನ್ವಿಟೇಷನ್ ಅದ್ ಗೆದ್ಬಿಟ್ರೆ ಅರ್ಧ ಮುಗ್ದಂಗೆ ಕೆಲಸ. ಸೊ ಇವಾಗ ಮೇನ್ ಥಿಯೇಟರ್ ಯಾವ್ದು? ಸೊ ಮೇನ್ ಥಿಯೇಟರ್ ಅಲ್ಲಿ ಎಲ್ಲರೂ ಇರ್ತೀರಾ? ಹೌದು, ಮೇನ್ ಥಿಯೇಟರ್ ಸಂತೋಷ್. ಸೊ ಸಂತೋಷ್ ಅಲ್ಲಿ ನಾವೆಲ್ಲರೂ ಇರ್ತೀವಿ, ನಾವೆಲ್ಲರೂ ಬರ್ತಾ ಇದೀವಿ ಸಿನಿಮಾ ನೋಡಕ್ಕೆ ಫಸ್ಟ್ ಡೇ ಫಸ್ಟ್ ಶೋ. ಅಂಡ್ ನಾನ್ ಮುಂಚೆಯಿಂದಾನು ಫಸ್ಟ್ ಡೇ ಫಸ್ಟ್ ಶೋ ಹೋಗ್ತೀನಿ ನಾನೆಲ್ಲಾ ಸಿನಿಮಾಗೂ. ಸೊ ಈ ಸಿನಿಮಾಲೂ ಹಂಗೆ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಬನ್ನಿ ಎಲ್ಲಾರು, ಥಿಯೇಟರ್ ಅಲ್ಲಿ ಸಿಗ್ಬೋದು ಅಂಡ್ ಸಿನಿಮಾ ಒಟ್ಟಿಗೆ ಕೂತ್ ಎಂಜಾಯ್ ಮಾಡ್ಬೋದು ಅಂತ. ಓಕೆ, ಫ್ಯಾಮಿಲಿ ಸಮೇತ ನೀವು ಇರ್ತೀರಾ? ಹೌದು, ನಾನು ನಮ್ಮ ಫ್ಯಾಮಿಲಿ ಪೂರ್ತಿ ಇರ್ತೇವೆ, ಎಲ್ಲರೂ ಇರ್ತಾರೆ, ಫ್ರೆಂಡ್ಸ್, ಫ್ಯಾಮಿಲಿ ಜೊತೆಗೆ ನಿಮ್ಮ ಪರ್ಸನಲ್ ಫ್ಯಾಮಿಲಿ ಎಲ್ಲ ಇರ್ತೀವಿ. ಓಕೆ, ಸೊ ಹಾಗಿದ್ರೆ ಯೋಗಿ ಅವರ ಕೇಡಿ ಸಾಂಗ್ ಅಲ್ಲಿ ಸಿಕ್ಕಾಪಟ್ಟೆ ಬಿಲ್ಡಪ್, ಓ ಮನಸ್ಸೆ ಸಾಂಗ್ ಅಲ್ಲಿ ಸಿಕ್ಕಾಪಟ್ಟೆ ಎಮೋಷನ್. ಅಂದ್ರೆ ಸಾಂಗ್ಸ್ ಒಂದಕ್ಕೊಂದು ಬಿಟ್ಟಿರೋ ಹಾಡುಗಳೆಲ್ಲವೂ ಕೂಡ ತುಂಬಾನೇ ಸೂಪರ್ ಆಗಿದೆ. ಬ್ಯೂಟಿಫುಲ್ ಸಾಂಗ್. ನನಗೆ ಕೇಡಿ ಸಾಂಗ್ ತುಂಬಾ ಇಷ್ಟ ಆಗಿದ್ದು. ಅಂದ್ರೆ ಸಿಕ್ಕಾಪಟ್ಟೆ ಬೈತಾರ. ಲಂಬೋದರ ಲೂಸ್ ಆದ. ಲೂಸ್ ಫೈನಲ್ ಯಾವಾಗ ಆಗೋದು ಸಿನಿಮಾಲಿ? ಫಸ್ಟಿಂದಾನು ಲೂಸೇ ಅವನು. ಎಲ್ಲೂ ಇವಾಗ ಆಗ್ತಾನ ಅಂತಲ್ಲ ಅವನು. ಅಂದ್ರೆ ಈ ಸಿನಿಮಾದಲ್ಲಿ ಲಂಬೋದರ ಹುಟ್ಟಕ್ ಮುಂಚೆಯಿಂದಾನೇ ಶುರು ಮಾಡಿರ್ತಾನೆ ಅವನ ಅವತಾರಗಳನ್ನ. ಅಂದ್ರೆ
ತಾಯಿ ಹೊಟ್ಟೆಯಲ್ಲಿ ಇದ್ದಾಗಿಂದಾನೇ ಕತೆ ಶುರು ಆಗತ್ತೆ. ಸೊ ಅಲ್ಲಿಂದಾನೇ ಇವನ್ ಅವತಾರಗಳೆಲ್ಲ ಒಂದೊಂದಾಗ ಆಸೆ ಬರ್ತದೆ. ಸ್ಕೂಲ್ ಡೇಸ್ ಇಂದ ಅಲ್ಲ ಈ ಜರ್ನಿ ಶುರು ಆಗೋದು, ಅಲ್ಲಿಂದಾನೇ ಇರುತ್ತೆ. ಪಾಪು ಹೊಟ್ಟೆ ಒಳಗಿದ್ದಾಗಿಂದಾನು ಶುರು ಕತೆ ಲಂಬೋದರಂದು. ಸಖತ್ ಮಜಾ ಇದೆ. ಅರುಣಾ ಬಾಲರಾಜ್ ಮೇಡಮ್ ಅವ್ರು ಮಾಡಿರೋದು ತಾಯಿ ಪಾತ್ರ, ಅಚ್ಯುತ್ ಕುಮಾರ್ ಸರ್ ಅವರು ತಂದೆ ಪಾತ್ರ. ತುಂಬಾ ಚೆನ್ನಾಗಿದೆ ನಮ್ಮ ಕಾಂಬಿನೇಷನ್. ಪ್ರತಿಯೊಂದು ಸೀನ್ ಸಖತ್ ಎಂಜಾಯ್ ಮಾಡ್ತಾರೆ ಜನ, ಅಷ್ಟು ತಮಾಷೆ ಇದೆ. ಪಂಚಿಂಗ್ ಡೈಲಾಗ್ಸ್ ಇರುತ್ತಾ? ಪಂಚಿಂಗ್ ಡೈಲಾಗ್ಸ್ ಅಂದ್ರೆ ಇದು ಕಾಮಿಡಿ ಟೈಮಿಂಗ್ ಪ್ರಕಾರ ಬಂದಾಗ ತುಂಬಾ ಪಂಚ್ ಬೀಳುತ್ತೆ ಅಂಡ್ ಮಜಾ ಇದೆ. ಅಂಡ್ ಧರ್ಮಣ್ಣ ಒಂದು ಡೈಲಾಗ್ ಹೇಳ್ತಾರೆ, ಅಂದ್ರೆ ನಾನು ಅವ್ರಿಗೆ ಬೈತೀನಿ, ನನ್ ಬಗ್ಗೆ ತುಂಬಾ ಅಪಪ್ರಚಾರ ಮಾಡ್ತಿರ್ತಾರೆ. ಲಂಬೋದರ ನೋಡೋದಕ್ಕೆ ಒಳ್ಳೆ ಜಾಂಡಿಸ್ ಬಂದಿರೋ ಜಿರಾಫೆ ತರ ಇದಾದೆ, ಅವನತ್ರ ಏನ್ ನಿಮ್ಗೆ ಅಂತೆಲ್ಲ ಏನೇನೋ ಹೇಳ್ಬಿಟ್ಟಿರ್ತಾರೆ. ಸೊ ಈ ತರದ್ದು. ಸೊ ಅದು ಆ ಒಂದು ಸೀನ್, ಆ ಒಂದು ಡೈಲಾಗ್ ಅಂದ್ರೆ ಒಂದ್ 4-5 ಲೈನ್ ಇರುತ್ತಲ್ಲ, ಸೊ ಅದನ್ನ ಹೇಳ್ಬೇಕಾದ್ರೆ ಪಂಚ್ ಸಖತ್ತಾಗಿ ಮಜಾ ಬರುತ್ತೆ. ಬಟ್ ಇಲ್ಲಿ ನಿಂತ್ಕೊಂಡ್ ಬಿಲ್ಡಪ್ ತಗೊಂಡ್ ಆ ತರದೇ ಯಾವ್ದು ಡೈಲಾಗ್ಸ್ ಇಲ್ಲ. ಬಟ್ ಬೇಗ ಹೀರೋ ಈ ತರ ಡೈಲಾಗ್ಸ್ ಎಲ್ಲ ಬಂದಾಗ ಮುಜುಗರ ಅನ್ಸಲ್ವಾ? ಅದನ್ನ ಫ್ಯಾನ್ಸ್ಗೆ ಹೇಗ್ ರೀಚ್ ಆಗುತ್ತೋ ಏನೋ ಅಂತ. ಇಲ್ಲ, ಎಂಡ್ ಆಫ್ ದ ಡೇ ಜನ ನಗಸ್ಬೇಕು, ನಮ್ದು ಅದೇ ಪ್ರಯತ್ನ ಅಲ್ವಾ. ಸೊ ಇವಾಗ ನಾನು ಅದನ್ನ ಹೇಳಿದ ತಕ್ಷಣ ಜನ ನಕ್ಕಿದ್ರೆ ನಮ್ಗೆ ಅದೇ ಖುಷಿ. ಅಷ್ಟ್ ನಾವು ಮಾಡೋದೇ ಅದಕ್ಕೆ. ನನಗಂಗ ಅಂದ ತಕ್ಷಣ ಖುಷಿ. ನನ್ಗೆ ಈ ತರ ಡೈಲಾಗ್ಸ್ ಹೇಳಿಸ್ಬಾರ್ದು, ನನ್ಗೆ ಈ ತರದ್ದೇನೋ ಏನೋ ಸೀನ್ಸ್ ಇಡಬಾರ್ದು, ಆ ತರದೆಲ್ಲ ನನ್ಗೆ ಅನ್ಸಲ್ಲ. ಡೈರೆಕ್ಟರ್ ಫ್ರೆಂಡ್ಲಿ ಹಾಗಿದ್ರೆ ನೀವು? ಅಷ್ಟೇ, ನಾನು ಡೈರೆಕ್ಟರ್ ಆಕ್ಟರ್ ನಾನು. ಸೂಪರ್. ಓಕೆ ಸಂಗೀತ, ಹಾಗಿದ್ರೆ ಮನೇಲಿ ಎಲ್ರು ಸಿನಿಮಾ ನೋಡಕ್ ರೆಡಿ ಇದ್ದಾರೆ, ಹೇಳ್ಬಿಡಿ ಫಸ್ಟ್ ಹಾಫ್ ಮಾತ್ರ ನೋಡ್ಕೊಂಡು ಎದ್ದೋಗಂಗಿಲ್ಲ. ಹೌದೌದು, ಎಲ್ರು ತುಂಬಾ ಎಕ್ಸೈಟೆಡ್ ಆಗಿದ್ದಾರೆ. ಸೊ ಇವಾಗ ಲೈವ್ ನೋಡ್ತಾ ಇರ್ತಾರೆ ಅವರು. ಓಕೆ, ಯಾರು ಜಾಸ್ತಿ ಇಂಟ್ರೆಸ್ಟ್ ನಿಮ್ ಮನೇಲಿ ನೀವು ಆಕ್ಟ್ ಮಾಡೋ ವಿಷಯದಲ್ಲಿ? ನಮ್ಮ ತಂದೆ. ಹಂಗಿದ್ರೆ ತಂದೆ ಫುಲ್ ಸಪೋರ್ಟ್, ಎಲ್ರನ್ನೂ ಕರ್ಕೊಂಡ್ ಬಂದ್ಬಿಡ್ತಾರೆ. ಫ್ರೀ ಟಿಕೆಟ್ ಇಲ್ಲ ತಾನೆ? ಇಲ್ಲ, ಎಲ್ರು ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ನೋಡಿ ಅಂತ ಹೇಳ್ತಿದ್ದೀನಿ. ಏನು ಓದ್ತಾ ಇದ್ದೀರಾ ಅಥವಾ ಏನ್ ಮಾಡ್ತೀರಾ ನೀವು? ನಾನು ಸೀರಿಯಲ್ ಮಾಡ್ತಾ ಇದ್ದೆ ಮೊದಲು, ಓದ್ ಕಂಪ್ಲೀಟ್ ಆಗಿದೆ, ಇಂಜಿನಿಯರ್ ನಾನು. ಸೊ ಸೀರಿಯಲ್ ಮಾಡ್ತಾ ಇದ್ದೆ, ಅದಾದ್ಮೇಲೆ ಚಮ್ಮಕ್ಕಲ್ಲಿ ಒಂದು ರೋಲ್ ಮಾಡಿದ್ದೆ. ಈಗ ಕಾಡು ಮಳೆ ಅಂತ ಇನ್ನೊಂದು ಮೂವಿ ಬರ್ತಾ ಇದೆ. ಫುಲ್ ಟೈಮ್ ಆಕ್ಟಿಂಗ್. ಸೂಪರ್. ಸೊ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ ಈ ಮೂವಿಯಿಂದ ನೀವು? ಹಾಗಿದ್ರೆ ಈ ಮೂವಿಯಿಂದ ಆಡಿಯನ್ಸ್ಗೆ ಅಂದ್ರೆ ದೇ ಶುಡ್ ಬಿ ಸ್ಯಾಟಿಸ್ಫೈಡ್ ಅಷ್ಟೇ. ದಟ್ ಈಸ್ ಮೈ ಎಕ್ಸ್ಪೆಕ್ಟೇಷನ್. ಅಂದರೆ ಎಷ್ಟು ಅದೇ ರುಟೀನ್ ಲೈಫು ಬೋರ್ ಆಗಿರುತ್ತೆ, ಏನೇನೋ ಟೆನ್ಷನ್ಸ್ ಇರುತ್ತೆ. 2 hours ಹೋಗ್ಬಿಟ್ಟು ಎಲ್ಲ ಟೆನ್ಷನ್ ಮರ್ತ್ಬಿಟ್ಟು ಖುಷಿಯಾಗಿ ಥಿಯೇಟ್ರಿಂದ ಹೊರಗೆ ಬಂದರೆ ದಟ್ ಇಸ್ ಲೈಕ್ ಟಾರ್ಗೆಟ್ ರೀಚ್ಡ್. ಅಷ್ಟೇ ಬೇಕಾಗಿರೋದು. ಸಿದ್ದು, ಫೈನಲ್ ವರ್ಡ್ಸ್? ಓಕೆ, ಫೈನಲ್ ವರ್ಡ್ಸ್ ಅಂತಿಲ್ಲ, ಬಿಟ್ರೆ ಮಾತಾಡ್ತಾನೆ ಇರ್ತೀವಿ. ಬಟ್ ಸ್ಟಿಲ್ ಸಿನಿಮಾ ಸಖತ್ತಾಗಿ ಬಂದಿದೆ. ಸೊ ಜನ ನೋಡ್ಬೇಕು, ನೋಡಿ ಸೂಪರ್ ಆಗಿದೆ ಅಂತ ಅನ್ಬೇಕು, ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಆಚೆ ಬಂದ್ಮೇಲೆ ಸಿದ್ದು ಡೈಲಾಗ್ಸ್ ನೆಲ್ಲ ಇಟ್ಕೊಂಡು ಅಪ್ ಸ್ಮಾಶ್ ಮಾಡಕ್ ಶುರು ಮಾಡ್ತಾರೆ ಜನ. ಸಖತ್ತಾಗಿರುತ್ತೆ, ಸೂಪರ್ ಆಗಿರುತ್ತೆ. ಅಲ್ಲಿ ಒಂದ್ ಕಡೆ ಸಕ್ಸಸ್ ನೋಡ್ಬೋದು, ನಾವು ಒಂದೊಂದು ಹಂತದ ಸಕ್ಸಸ್ ನೋಡ್ಬೋದು. ಅಂದ್ರೆ ಒಬ್ಬಂದೇ ಅಂತ ಹೇಳ್ತಾ ಇಲ್ಲ, ಟೀಮಲ್ಲಿ ಕೆಲಸ ಮಾಡಿರೋಂಥ ಪ್ರತಿ ಟೆಕ್ನಿಷಿಯನ್ಸ್ ಆಗಿರ್ಬೋದು. ಈ ಸಿನಿಮಾ ಇನ್ನೊಂದು ಮೈಲ್ ಸ್ಟೋನ್ ಆಗ್ಬೇಕು ಅವ್ರಿಗೆ, ಅವ್ರ ಲೈಫಲ್ಲಿ ಒಂದು ಮೈಲ್ ಸ್ಟೋನ್ ಆಗ್ಬೇಕು. ಸೊ ಅದರಿಂದ ಅವ್ರಿಗೆ ಸಾಕಷ್ಟು ಕೆಲಸಗಳು ಸಿಗ್ಬೇಕು, ಬ್ಯುಸಿ ಆಗ್ಬೇಕು. ಸೊ ಅದು ಸೊ ಎಲ್ರು ಬಿಸಿ ಆಗ್ಬೇಕು, ಅದೇ ಎಲ್ರಿಗೂ ಇಂಟ್ರೆಸ್ಟ್ ಇರೋದು, ಅದಕ್ಕೆ ಸಪೋರ್ಟ್ ಮಾಡ್ತಾರೆ ನಮ್ಮ ಕನ್ನಡಿಗರು ಅಂತ ನಾವೆಲ್ಲರೂ ಅನ್ಕೊಂಡ್ರು. ಅಂಡ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಜನ ಒಳ್ಳೆ ಆಕ್ಟರ್ಸ್ ಇದ್ದಾರೆ. ಸೊ ಅಂಥದ್ರಲ್ಲಿ ನಮ್ಮನ್ನೆಲ್ಲ ಯೂಸ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಸೊ ಬಹಳ ಖುಷಿ ಆಗುತ್ತೆ. ಕೆಲವು ಜನ ಅದನ್ನ ಹೇಳ್ಕೊಳಕ್ಕಾಗಲ್ಲ, ಬಟ್ ಸ್ಟಿಲ್ ಸೊ ಈ ತರ ಮೂವೀಸ್ ಹೊಸಬ್ರು ಮಾಡೋದ್ರಿಂದ ಹೊಸಬ್ರು ಆಚೆ ಬರ್ತಾರೆ. ಡೆಫಿನೆಟ್ಲಿ ಸೊ ರೀಚ್ ಆಗ್ತಾರೆ, ಅವಕಾಶ ಸಿಗುತ್ತೆ ಅವ್ರಿಗೂ, ಮತ್ತೆ ಫೀಲ್ಡ್ ಅಲ್ಲಿ ಏನು ಅಂತ ಟ್ಯಾಲೆಂಟ್ ತೋರಿಸ್ಕೊಳ್ಳೋಕೆ ಅವಕಾಶ. ಎಕ್ಸಾಕ್ಟ್ಲಿ, ಒಳ್ಳೆ ಪ್ಲಾಟ್ಫಾರ್ಮ್. ವಿಶ್ ಯು ಗುಡ್ ಲಕ್. ಅಂಡ್ ಫೈನಲ್ ವರ್ಡ್ಸ್ ಯೋಗಿ? ಫೈನಲ್ ವರ್ಡ್ಸ್, ಎಸ್, ಸಿನಿಮಾ 11ಕ್ಕೆ ರಿಲೀಸ್ ಆಗ್ತದೆ. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬನ್ನಿ. ಫಸ್ಟ್ ಡೇ ಫಸ್ಟ್ ಶೋ ನಾವು ಇರ್ತೀವಿ ಸಂತೋಷ್ ಥಿಯೇಟ್ರಲ್ಲಿ. 2 hour ನಿಮ್ಮನ್ನ ನಗ್ಸೋವಂಥ ಪ್ರಯತ್ನ ನಾವು ಪಟ್ಟಿದ್ದೀವಿ. ಆ್ಯಂಡ್ ಖಂಡಿತವಾಗ್ಲೂ ನೀವು ನಗ್ತೀರಾ ಅನ್ನೋ ನಂಬಿಕೆ ನನಗಿದೆ. ನಿಮ್ಮ ಸಪೋರ್ಟ್ ಇದೇ ರೀತಿ ನಮ್ಮ ಲಂಬೋದರ ಸಿನಿಮಾ ಟೀಮ್ ಮೇಲೆ ಇರಲಿ. ಥ್ಯಾಂಕ್ ಯು. ಓಕೆ, ಗಣೇಶನ ಆಶೀರ್ವಾದ ನಿಮ್ಮ ಇಡೀ ಟೀಮ್ ಮೇಲೆ ಯಾವಾಗಲೂ ಇರುತ್ತೆ, ಯಾಕಂದ್ರೆ ಹೆಸರಲ್ಲೇ ಇದೆ ಲಂಬೋದರ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ ಈ ಶೋಗೆ ಜಾಯ್ನ್ ಆಗಿದೆ. ಲಂಬೋದರ ಬಸವನಗುಡಿ ಬೆಂಗಳೂರು ಶುಕ್ರವಾರ ರಿಲೀಸ್ ಆಗ್ತಾ ಇದೆ. ಮಿಸ್ ಮಾಡದೆ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಅಂತ ಹೇಳ್ತಾ ಶೋ ಮುಗಿಸ್ತಾ ಇದ್ದೀನಿ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.